ನನ್ನ ತಮ್ಮ ಬೇಗ ಹೊರಡಿ ಅಂತ ಹೇಳ್ದ ಅಂತ ನಾವೆಲ್ಲ ಹೊರಟಾದ್ಮೇಲೆ ನನ್ನ ತಮ್ಮಂಗೆ ಬಾತ್ರೂಮ್ ಅರ್ಜೆಂಟ್ ಆಗ್ಬಿಡದ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವಿಜಯಲಕ್ಷ್ಮಿ ಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಲಾಗ್ ಸ್ಟಾರ್ಟ್ ಆಗ್ತಾ ಇರೋದು ನಮ್ಮ ಮಂಜಕ್ಷಜಿ ಊರು ಚಿನ್ನೇನಹಳ್ಳಿಯಿಂದ. ಇವತ್ತು ನಾವೆಲ್ಲ ಫುಲ್ ರೆಡಿ ಆಗಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನನ್ನ ತಮ್ಮ ಬೇಗ ಹೊರಡಿ ಅಂತ ಹೇಳ್ದ ಅಂತ ನಾವೆಲ್ಲ ಹೊರಟಾದ್ಮೇಲೆ ನನ್ನ ತಮ್ಮಂಗೆ ಬಾತ್ರೂಮ್ ಅರ್ಜೆಂಟ್ ಆಗ್ಬಿಡದ. ನಮ್ಮ ಅಣ್ಣ ಕಾಯಿ ಹಿಡಿಯಕ್ ಹೋಗ್ತಾ ಇದ್ರು, ಆಗ್ಲಿಲ್ಲ. ಅದಕ್ಕೆ ನಮ್ಮ ಆಶಕಂಗೆ ಕಾಯಿ ಹಿಡಿ ಅಂತ ಕೊಟ್ಟು ಹೋದ್ರು. ಗ್ಯಾಸ್ಟ್ರಿಕ್ ಆಗ್ಬಿಟ್ಟಿತ್ತು, ಸುಸ್ತಾಗಿತ್ತಂತೆ. ಅದಕ್ಕೆ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ರು. ಚಿನ್ನೇನಹಳ್ಳಿಲಿ ತಿರುಮಲೇಶ್ವರ ಅಂತ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ಬೇಕು. ಬನ್ನಿ ಹೋಗೋಣ. ನೋಡ್ದಂಗೆಲ್ಲ ಕಾಂಪೌಂಡ್ ಹಾಕ್ಬಿಟ್ಟವ್ರಿ. ಆ ಕಡೆ ಎಲ್ಲ ನೋಡ್ದಂಗೆ ಕಾಂಪೌಂಡ್ ಎಲ್ಲ ಹಾಕ್ಬಿಟ್ಟವ್ರಿ ಹೋಯ್ಯಾರು. ನಮ್ಮೂರು ಹೆಂಗೈತೈತೆ ನೋಡಮ್ಗ, ಸಿಟಿ ಐತೈತೆ. ಇದು ಹೇಳಿರ್ಲ ಅಕ್ಕ ಪೂಜೆ ಮಾಡ್ಸ್ಕೊಂಡ್ ಬರ್ಬೇಕು ಬಾ. ಯಾವ ತಾತಲೆ ಮನೆ ಬಿಟ್ಟದ ತಾತ ಈಗ ಮಾಡ್ಕೊಂಬ. ದೇವಸ್ಥಾನ ಬಂತು, ಬನ್ನಿ ಹೋಗೋಣ. ಏನ್ ಮಾಡ್ತೀವಿ ಮಗ? ಮಗಳಿಗೆ ಮುಂದೆ ತೊಳೆದವ್ರುವೆ ಹಿಂದೆ ತೊಳಿಬೇಕು. ಹಿಂಡಿ ಇದೇನದು ಪರ್ಸು? ದೇವಸ್ಥಾನ ಬೀಗ ಹಾಕಿತ್ತು, ಬೆಳಿಗ್ಗೆನೆ ಪೂಜೆ ಮಾಡ್ಕೊಂಡು ಹೋಗೋರಂತೆ. ಅದಕ್ಕೆ ಐನಾರ್ಗೋಸ್ಕರ ವೇಟ್ ಮಾಡ್ತಾ ಇದೀವಿ. ಬರ್ತಾ ಇದಾರೆ ನೋಡಿ ನಮ್ಮ ಇಬ್ಬರು ಪುಟ್ಟ ಐನಾರ್ಗಳು. ಇವ್ರ ಅಪ್ಪನೇ ಐನಾರು. ಅವ್ರು ಬೆಳಿಗ್ಗೆನೆ ಪೂಜೆ ಮಾಡಿ ಬೇರೆ ಊರ್ಗ್ ಹೋಗ್ಬಿಟ್ಟವ್ರಂತೆ. ಅದಕ್ಕೆ ಅವ್ರಿಬ್ರು ಮಕ್ಳೇ ಇವಾಗ ನಮಗೆ ಪೂಜೆ ಮಾಡ್ಕೊಡೋ ಐನಾರು. ಮಕ್ಳೇ ದೇವ್ರ ಸಮಾನ ಅಂತಾರೆ. ಆ ಮಕ್ಳು ರೂಪದಲ್ಲಿರುವ ದೇವ್ರಿಗೆ ಪೂಜೆ ಮಾಡೋದನ್ನ ನೋಡೋದೇ ಚಂದ. ಬನ್ನಿ ಇವಾಗ ಹೇಗ್ ಪೂಜೆ ಮಾಡ್ತಾರೆ ಅಂತ ನೋಡ್ಕೊಂಡ್ ಬರೋಣ. ಹೆಂಗ್ ಮಾಡ್ತಾರೆ ಅಂತ ತೋರ್ಸೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ನಮ್ಮ ಅಣ್ಣ ಅಡ್ಡ ಆಗ್ಬಿಟ್ಟಿದ್ದಾರೆ, ಆದ್ರೂ ಹೆಂಗೋ ಮಾಡಿ ತೋರಿಸ್ತೀನಿ ಬನ್ನಿ. ಇದಕೊಂಚೂರು ಸಾಕು ಸರ್. ಅವ್ರ ಅಮ್ಮಗೆ ಸರಿಲ್ಲ ಕಣ. ಯಾರ್ಯಾರ ಮಕ್ಳು ಹೇಳಿ? ಮಮತ ಮಗ. ಈ ಕಡೆ ಇನ್ನೊಂದು ಬಂದ ಅವನೇ ಕಾಣ್ತೈತೆ. ಈಗ ಎಲ್ಲಾರ್ದು ಪೂಜೆ ಮಾಡಾಯ್ತು. ಇವಾಗ ಎಲ್ಲರಿಗೂ ಪ್ರಸಾದ ಕೊಡೋ ಟೈಮ್. ಬೆಲ್ದನ ಮತ್ತೆ ಅವಲಕ್ಕಿ ಚರ್ಪ್ ಮಾಡ್ಸಿದ್ವಿ, ಬನ್ನಿ ಎಲ್ಲರಿಗೂ ಕೊಡೋಣ. ಬಿಡು ಆಯ್ತು, ಹೋಲಿ ಬಿಡು. ನಿನ್ಗೆ ಏನ್ ಪ್ರಾಬ್ಲಮ್?
ಇವಾಗ ಚರ್ಪೆ ಎಲ್ಲಾನು ಕೊಟ್ಟಾಯ್ತು. ಇವಾಗ ನಾವು ಇಲ್ಲೇ ಇನ್ನೊಂದು ದೇವಸ್ಥಾನ ಇದೆ, ಮಾರಮ್ಮನ್ ದೇವಸ್ಥಾನ. ಅಲ್ಲಿಗೆ ಹೋಗಿ ಪೂಜೆ ಮಾಡ್ಕೊಂಡು ಮನೆಗೆ ಹೊರಡ್ಬೇಕು. ಬನ್ನಿ ಹೋಗೋಣ. ಇಲ್ಲ ಮಕ್ಕಳೆಲ್ಲ ನಂದೇ ಮಾರಮ್ಮ ಈ ಗೌರ್ಮೆಂಟ್ ಬರೀ ಪೂಜೆ ಸಾಮಾನು ತಗೊಳ್ಳೋದು ಬೇಡವಾ? ಅಲ್ಲ ಕಣ್ ಪೂಜಾ, ಬಟ್ಟೆ ಮುಟ್ಟಬೇಡ ಕಣೆ, ಯಾಕೆ ಹಂಗಾಡ್ತೀಯ, ಸುಮ್ಮನಿರೆ. ಸುಡ್ಕತಿಯಾ? ಇನ್ನು ಪೂಜೆನ ಮಾಡಕ್ಕಾಗಿಲ್ಲ. ನಮ್ ಚೆರಿ ಅಲೆಗೆ ಅಂಜದ್ ಕಡ್ಡಿ ಹಿಡ್ಕೊಂಡು ಪೂಜೆ ಮಾಡ್ತಾವಳೆ. ಒಂದ್ಸಲ ಅಲೆ ಕೈ ಸುಡ್ಕೊಂಡಾಯ್ತು, ಇವಾಗ ಇನ್ನೊಂದ್ಸಲ ಕೈ ಸುಡ್ಕೊಂಡ್ ಅಳ್ಬೇಕಲ್ಲ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ ಆಚೆ. ನನ್ಗೆ ಎದ್ರಿಕತಾ ಕಣ ಚೂರ್ನು. ಎದುರಿಸು ನೋಡೋಣ. ಸಡನ್ ಆಗಿ ಭಯನೇ ಆಗೋಯ್ತು, ಇದೇನಪ್ಪ ಸೌಂಡು ಅಂತ. ಇದು ಯಾವ ತರ ಅಂದ್ರೆ ಅಲ್ಲೋಗ್ ಆನ್ ಮಾಡಿದ್ರೆ ಸೌಂಡ್ ಬರುತ್ತೆ. ಯಾವ ತರ ಅಂತ ನೀವೇ ಕೇಳಿಸ್ಕೊಳ್ಳಿ. ಕೆಟ್ಟೋಗಿದೆ ಅನ್ಸುತ್ತೆ. ಇವಾಗ ಸ್ವಲ್ಪ ಸೌಂಡ್ ಮಾಡ್ತು. ಫಸ್ಟ್ ಟೈಮ್ ಆನ್ ಮಾಡಿದಾಗ ಏನಪ್ಪಾ ಇದು ಅಂತ ಭಯನೇ ಆಗೋಯ್ತು. ಬನ್ನಿ ಹೊರಗಡೆಗೆ ಈ ಕಡೆ ಬನ್ನಿ. ನೀ ಬೆಲ್ತನ ಕೊಡು. ಇವಾಗ ಎಲ್ಲಾರ್ಗು ಪ್ರಸಾದ ಕೊಟ್ಟು ನಾವು ಪ್ರಸಾದ ತಿಂತಾ ಇದೀವಿ. ಮುಗೀತು. ಇವಾಗ ಬನ್ನಿ ಮನೆಗೆ ಹೊರಡೋಣ. ಹಣ್ಣು ಕೈ ಕವರ್ ಇದ್ರ ಮೇಲೆ ನೋಡಿ, ಶೆಲ್ಫ್ ಮೇಲೆ. ವಾಷಿಂಗ್ ಮಿಷಿನ್ ಹೊಡ್ಸಾಕ್ಬಿಡೋಣ. ಅದೇನು ಸಾಂಗುವ ಹೊಡ್ಸಾಕಕ್ಕೆ ಮುಗ್ದೋಯ್ತು ನಮ್ಮ ನೀನು ಅಲ್ವಾ? ವೆರಿ ಗುಡ್. ಸ್ಕೂಲಿಗೆ ಹೋಗ್ಬೇಕಾಯ್ತಾ? ಬೆಳಗ್ಗೆ ಎದ್ದು ಮಾಮಿ ಮಾಡ್ಬಿಡು. ಸೋನಕ್ಕ ಹೋಗೋಳೆ ಮಗ ನೋಡು. ನಾವೆಲ್ಲ ಮಾಮಿಗೆ ಹೋಗಿದ್ದೀವಿ, ಆದ್ರೂ ಸೋನಕ್ಕ ಸ್ಕೂಲಿಗೆ ಹೋಗೋಳೆ ಅಲ್ವಾ? ಹಂಗೆ ನೀನು ಮಾಮಿ ಇದ್ರೆ ಬೆಳಗ್ಗೆ ಎದ್ದು ದೇವ್ರಿಗೆ ನಮಸ್ಕಾರ ಮಾಡ್ಬಿಟ್ಟು ಮತ್ತೆ ಕರಡಿಗೆ ಇಟ್ಕೋಬೇಕಲ್ವಾ? ಓಹೋ, ಅಲ್ಲಿ ಇಳಿಯ ಕಾಲಿಲ್ವೇನಮ್ಮ ನಾನು? ಅವ್ರದೇ ಮಿಷನ್ ಚಿನ್ನಮ್ಮ ನಂದಲ್ವ ಬಂಗಾರ ಮಿಷನ್ನು? ಅಯ್ಯೋ ಖುಷಿ ಕಣ ಇದಕ್ಕೆ. ಆಯ್ತು ಏನು? ಇವೆಲ್ಲಾನು ನಮ್ಮ ಅಣ್ಣನ ಅಂಗಡಿಗೆ ಅಂತ ತಗೊಬಂದಿರೋದು. ಅವ್ರದೇ ಅಂಗಡಿ ಇದೆ, ವಿಹಾರಿ ಎಂಟರ್ಪ್ರೈಸಸ್ ಅಂತ, ಹೊಳೆನರಸೀಪುರದಲ್ಲಿ. ಅಲ್ಲಿ ಎಲ್ಲಾ ತರದ ಕೃಷಿ ಉಪಕರಣಗಳು ಸಿಗ್ತವೆ. ನಿಮಗೇನಾದ್ರೂ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಹೋಗಿ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಇವಾಗ ಮಲ್ಕೊಂಡಿದ್ದು. ಇವಾಗ ನಾನು ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ನಮ್ಮ ಆಶಕ ಅವ್ರ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದಾಳೆ, ಇರಿಶವೆಗೆ. ಹಂಗೆ ನಮ್ಮ ಅಣ್ಣ ಹೊಳೆನರಸೀಪುರಕ್ಕೆ ಹೋಗ್ತಾ ಇದ್ರು ಅವ್ರ ಅಂಗಡಿಗೆ ಅಂತ. ಹಂಗೆ ನಾವು ಹೊಳೆನರಸೀಪುರಕ್ಕೆ ಬಿಡ್ಸ್ಕೊಳ್ಳೋಣ, ಅಲ್ಲಿಂದ ಹೋಗೋಣ ಅಂತ ಕಾರಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಅಣ್ಣ ಅಂಗಡಿಗೆ ಅಂತ ಸಾಮಾನ್ ತುಂಬ್ಕೊಂಡು ಹೋಗ್ತಾ ಇದೆ. ಸದ್ಯ ನನಗೆ ಕುತ್ಕೊಳ್ಳೋಕ್ ಸ್ಪೇಸ್ ಬಿಟ್ಬಿಟ್ಟು ತುಂಬಿದ್ರು. ನಮ್ಮ ಅಕ್ಕ ಕಾಣಿಸ್ತಾನೆ ಇಲ್ಲ ನೋಡಿ, ಅಲ್ಲಿ ಕೂತಿದ್ದಾಳೆ. ಹೋಗಿ ನೀರಕ್ಕೆ ಬರೋಗ ಹೋಗಿ ನೀರಕ್ಕೆ ಬರೋಗವ. ನೀವು ಬುಧವಾರ ಕೊರಕ್ಕೆ ರೆಡಿ ಆಗಿರಿ, ಬರ್ತೀನಿ ಪುನಃ ಬಿಟ್ಬಿಟ್ಟು. ಸರಿ ಬಾಯ್. ಬತ್ತೀವಿ ಬಿಡು ಮಗ. ಕಾಲು ಸರಿ ಬಾಯ್. ಇಲ್ಲಿ ಸರಿ ಬಾಯ್. ಸರಿ ಮುತ್ತು ಕೊಡವಾ? ಮುತ್ತು ನಾನು ಕೊಟ್ಟೆ. ಲಿಫ್ಟಿಕ್ ಆಯ್ತು ಪಿಂಕಿ. ನಾವು ಕನ್ನಡಿಲಿ ನೋಡ್ಕೊತೀವಿ, ತಡಿ ಲಿಫ್ಟಿಕ್ ಆಗಿದ್ದ. ಚಿನ್ನಮ್ಮ ಮುತ್ತು ಕೊಡವ. ರಜಾ ದಿನಗಳನ್ನು ತುಂಬಾ ಎಂಜಾಯ್ ಮಾಡಿದ್ದೇನೆ. ಕಿರಿಚಾಡಿ ಅರಿಚಾಡಿ ಸರಿ ಬಾಯ್. ಪೂಜಾ ಬಾಯ್ ಕಣೆ. ಬಾಯ್ ಬಾಯ್. ಓ ಬಾಯ್ ಬಾಯ್. ಹೊಳೆನರಸೀಪುರಕ್ಕೆ ಹೋಗೋವರೆಗೂ ಇದೇ ತರ ಕುತ್ಕೋಬೇಕು. ಬನ್ನಿ ಹೋಗೋಣ. ಗೊತ್ತೇ ಆಯ್ತಾ ಇಲ್ಲ ಇದು ಹೊಳೆನರಸೀಪುರ ಬಸ್ ಸ್ಟ್ಯಾಂಡ್ ಬಂತು. ಬನ್ನಿ ಹೋಗೋಣ. ಎಲ್ಲಿ ಕಾಣಿಸ್ತಾ ಇದೆ? ಅಲ್ಲಿ ಬರುತ್ತೆ.
ಹೋಯ್ತು ಹೋಯ್ತು ಕೃಷು ಬಸ್ಗೋಸ್ಕರ ಕಾಯ್ತಾ ಇದ್ದೀವಿ. ಒಂದ್ ಬಸ್ ಬಂತು, ಫುಲ್ ರಶ್ ಆಗ್ಬಿಟ್ಟಿತ್ತು. ಆದ್ರೂ ಪರವಾಗಿಲ್ಲ, ಸಂಜೆ 4 ಗಂಟೆ ಆಗಿತ್ತಲ್ಲ, ಬೇಗ ಹೋಗೋಣ ಅಂತ ಹೋಗ್ತಾ ಇದ್ದೋ. ಸದ್ಯ ಇನ್ನೊಂದ್ ಬಸ್ ಬಂತು, ಅಲ್ಲಿಗೆ ಹೋಗಿ ಎತ್ಕೊಂಡು ಇವಾಗ ಇಲ್ಲಿಂದ ಚನ್ನರಾಯಪಟ್ಟಣಕ್ಕೆ ಹೋಗ್ಬೇಕು. ಬನ್ನಿ ಹೋಗೋಣ. ಇವಾಗ ನಾವು ಬಟ್ಟೆ ಅಂಗಡಿಗೆ ಬಂದಿದ್ದೀವಿ. ಬೇಗ ಬೇಗ ಬಟ್ಟೆ ತಗೊಂಡು ಅಲ್ಲಿಂದ ಇವಾಗ ಆಟೋದಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ನಮ್ ರಂಜು ಅಣ್ಣ ಸಚಿನ್ ಅಣ್ಣಂಗೆ ಕೀ ಕೊಡಿ ಅಂತ ಕೊಟ್ ಕಳ್ಸಿದ್ರು. ಅದನ್ನ ಕೊಡೋಣ ಅಂತ ಬೆಸ್ಟ್ ಮೊಬೈಲ್ ಬಂದಿದ್ವಿ. ಸಚಿನ್ ಅಣ್ಣ ಇರ್ಲಿಲ್ಲ ಅಂತ ಬೇರೆಯವ್ರಿಗೆ ಕೊಟ್ಟು ನಮ್ಮ ಆಶಾಕ್ಕ ಇರಿ ಸೇವೆಗೆ ಹೋಗಕ್ಕೆ ಬಸ್ ಸ್ಟ್ಯಾಂಡ್ ಹೋದ್ಲು. ನಾನು ನಮ್ಮ ಮನೆಗೆ ಹೋಗ್ಬೇಕಲ್ಲ, ಅದಕ್ಕೆ ನಮ್ ಸತೀಶ್ ಅಣ್ಣನ ಜೊತೆ ಹೋಗೋಣ ಅಂತ ಬಸ್ ಸ್ಟ್ಯಾಂಡ್ ಅಲ್ಲಿ ಕಾಯ್ತಾ ಕೂತಿದ್ದೀನಿ. ಅಕ್ಕ ಬೇರೆ ಬಸ್ ಹತ್ಕೊಂಡ್ ಹೋದ್ಲು. ಒಳಗಡೆ ಎಷ್ಟೇ ಪುಕ್ಕ ಪುಕ್ಕ ಅಂತಿದ್ರು, ಎಷ್ಟೇ ಭಯ ಆಗ್ತಿದ್ರು, ವಿಧಿ ಇಲ್ಲ, ನಮ್ಮ ಅಣ್ಣಂಗೋಸ್ಕರ ಕಾಯ್ಲೇಬೇಕು. ನಮ್ಮ ಅಣ್ಣ ಬರೋ ದಾರಿನೇ ಕಾಯ್ತಾ ಇದ್ದೆ. ಕೊನೆಗೂ ನಮ್ ಸತೀಶ್ ಅಣ್ಣ ಬಂದ್ರು, ಸಮಾಧಾನ ಆಯ್ತು. ಮನೆಗ್ ಬಂದೆ. ಇಷ್ಟ ಆಗಿತ್ತು ಇವತ್ತಿನ ದಿನ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಮರಿದಂಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ. ಬಾಯ್ ಎಲ್ರಿಗೂ.